ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮಗೆ ಪ್ರಾರ್ಥಿಸಲು, ನಿಮಗೆ ಬೇಡಿಕೊಳ್ಳಲು, ನಿಮಗೆ ಮೊರೆಯಿಡಲು, ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರಲು ಎಂತಹ ದೊಡ್ಡ ಆಶೀರ್ವಾದ ಇದೆ ಎಂದು ದಿನವೂ ದೇವರೇ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡವರಾಗಿ ಅನುಭವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರುವಾಗ ಅನೇಕ ಆಧ್ಯಾತ್ಮಿಕವಾದ ವಿಷಯಗಳನ್ನು ಕಲಿತುಕೊಳ್ಳುತ್ತೇವೆ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಂದು ಅಂದುಕೊಳ್ತೇನೆ. ಹೌದು, ಮಾಡ್ತಿದ್ದೇವೆ ಎಂದು ನೀವು ಹೇಳ್ತಾ ಇದ್ದೀರಿ. ಹಾಗಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತೀವೆಯಾ? ಏನೆಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಈ ರೀತಿಯಾಗಿ ಕೆಲವೊಂದು ಸಾರಿ ನಾವು ಪರಿಶೀಲಿಸಿಕೊಳ್ಳಬೇಕಾಗುತ್ತೆ. ಕಾರಣ, ನಮ್ಮಲ್ಲಿ ಬಹಳಷ್ಟು ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತಾ ಇಲ್ಲ. ಹೌದಲ್ಲವೇ? ಆಮ್ ಐ ರೈಟ್? ಬಹಳಷ್ಟು ವಿಷಯಗಳಿಗಾಗಿ ಪ್ರಾರ್ಥಿಸ್ತಿದ್ದೇವೆ, ಕೆಲವೊಂದಕ್ಕೆ ಉತ್ತರ ಸಿಕ್ಕಿವೆ ಎಂದು ಅನೇಕರು ಹೇಳ್ತಾರೆ. ಅಂದರೆ ಉಳಿದ ವಿಷಯಗಳಿಗಾಗಿ ದೇವರು ಉತ್ತರ ಕೊಡುವುದಕ್ಕಾಗಿ ಕೈಲಾಗುತ್ತಾ ಇಲ್ಲ ಅಂದ್ಕೊಳ್ತೀರೋ? ನಾವು ಬೇಡಿಕೊಂಡದ್ದನ್ನು ಕೊಡಲು ದೇವರಿಗೆ ಕೈಲಾಗೋದಿಲ್ಲ ಅಂದ್ಕೊಳ್ತೀರೋ? ಮತ್ತೆ ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತಾ ಇಲ್ಲ? ನಾವು ದೇವರಿಗೆ ಬೇಡಿಕೊಳ್ತಾ ಇದ್ದೇವೆ, ನನ್ನ ನಾಮದಲ್ಲಿ ಏನೇ ಬೇಡಿಕೊಂಡರೂ ಕೊಡುತ್ತೇನೆ ಎಂದು ದೇವರು ಹೇಳಿದಾರಲ್ಲವೇ? ಆದರೆ ಏನನ್ನು ಬೇಡಿಕೊಳ್ತಾ ಇದ್ದೇವೆಂದು ನಾವು ಪರಿಶೀಲಿಸಿಕೊಳ್ಳಬೇಕು. ಒಂದು ಸಾರಿ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ ಓದುತ್ತೇನೆ, ಕೇಳ್ರಿ. ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಏನಂತೆ? ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ಬೇಡಿಕೊಂಡ್ರಂತೆ. ಮೊದಲನೇ ವಚನ ನೋಡಿ. ನಿಮ್ಮ ಜೀವಿತದಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತಿವೆ? ಏನಂತೆ? ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಇಲ್ಲವೇ ಭೋಗ ಇಚ್ಛೆಗಳು? ಯೇಸು ಕ್ರಿಸ್ತನನ್ನು ಪ್ರೀತಿಸುವವರಿಗೆ ಬೇರೆ ಯಾವ ಇಚ್ಛೆ ಇರುವುದಿಲ್ಲ, ಬೇರೆ ಯಾವುದರ ಮೇಲೆಯೂ ಪ್ರೀತಿ ಇರುವುದಿಲ್ಲ. ಇಚ್ಛೆ ಅಂದ್ರೆ ಏನು? ಆಳವಾದ ಇಷ್ಟ. ನಾವು ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸುವಾಗ ಇನ್ನು ಬೇರೆ ಯಾವ ಆಸೆಗಳು ನಮಗಿರೋದಿಲ್ಲ. ಆದರೆ ಈ ದಿನ ಕರ್ತನನ್ನು ನಾವು ಪ್ರೀತಿಸುತ್ತಾ ಇರೋದೇ ನಮ್ಮ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ, ನಮ್ಮ ಇಷ್ಟಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ. ಈ ಪದವನ್ನು ನಾವು ಗಮನಿಸಿ ನೋಡುವುದಾದರೆ, ಭೋಗ ಇಚ್ಛೆಗಳು, ಭೋಗ ಅಂದರೆ ಆಡಂಬರಗಳು, ಅತಿ ಆಸೆ ಈಡೇರಬೇಕು, ಆಡಂಬರ ಬೇಕು. ಮನುಷ್ಯರಿಗೆ ತನಗಿರುವುದಕ್ಕಿಂತಲೂ ಹೆಚ್ಚಾಗಿ ಅನುಭವಿಸಬೇಕು, ತೋರಿಸಿಕೊಳ್ಳಬೇಕು, ಹೇಳಿಕೊಳ್ಳಬೇಕು. ಹೌದಲ್ಲವೇ? ಯೌವನಸ್ಥರಲ್ಲಿ ಬಹಳಷ್ಟು ಜನ ಈ ದಿನ ಯವನ ಇಚ್ಛೆಗಳಲ್ಲಿದ್ದಾರೆ. ಭೋಗ ಇಚ್ಛೆಗಳು, ಯೌವನ ಇಚ್ಛೆಗಳು, ಶರೀರ ಇಚ್ಛೆಗಳು, ಲೋಕ ಇಚ್ಛೆಗಳು, ಇವೆಲ್ಲ ನಮ್ಮನ್ನು ಹಿಡಿದು 4 ದಿಕ್ಕುಗಳಿಂದ ಕಾಡಿಸಿ ಪೀಡಿಸುತ್ತಾ ಇವೆ. ಇವು ನಮ್ಮನ್ನು ಕರ್ತನ ಕಡೆಗೆ ಸಾಗಲಾರದ ಹಾಗೆ ಆಟಂಕಪಡಿಸುತ್ತಿವೆ. ನಿಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ, ನಿಮ್ಮ ಪೂರ್ಣ ಶಕ್ತಿಯಿಂದ, ನಿಮ್ಮ ಪೂರ್ಣ ವಿವೇಕದಿಂದ ಕರ್ತನಾದ ಯೆಹೋವನನ್ನು ಪ್ರೀತಿಸುವಾಗ ಇನ್ನು ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಈ ರೀತಿ 2 ಆಲೋಚನೆಗಳಿಗೆ ನಮ್ಮಲ್ಲಿ ಅವಕಾಶ ಇರಲ್ಲ. ಇನ್ನು 2ನೇ ಆಲೋಚನೆ ನಮಗೆ ಬರಲ್ಲ. 2ನೇ ವಿಷಯಗಳ ಮೇಲೆ ನಮ್ಮ ಮನಸ್ಸಿನ್ನು ಹೋಗಲ್ಲ. ಆದರೆ ಈ ದಿನ ನಮ್ಮಲ್ಲಿ ಅನೇಕರು ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾ ಇಲ್ಲ. ಮೊರೆ ಇಡುವಾಗ ಪೂರ್ಣ ಹೃದಯದಿಂದ ಮೊರೆ ಇಡುತ್ತಾ ಇಲ್ಲ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಹೊರತು ಉತ್ತರ ಬರುತ್ತಾ ಇಲ್ಲ. ಜೀವಿತದಲ್ಲಿ ಮಾರ್ಪಡುವಿಕೆ ಉಂಟಾಗ್ತಿಲ್ಲ. ಪಾಪದ ಮೇಲೆ ಜಯಿಸ್ಲಿಕ್ಕಾಗುತ್ತಾ ಇಲ್ಲ. ನಮ್ಮ ಶರೀರ ಇಚ್ಛೆ ಜಯಿಸ್ಲಿಕ್ಕಾಗುತ್ತಾ ಇಲ್ಲ. ಲೋಕ ಆಸೆ ಜಯಿಸ್ಲಿಕ್ಕಾಗುತ್ತಾ ಇಲ್ಲ. ಆಡಂಬರ ಬಿಟ್ಟು ಬಿಡಲಿಕ್ಕಾಗುತ್ತಾ ಇಲ್ಲ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಯೇಸು ಹೇಳಿದ್ದಾರೆ, ಯಾರೇ ಆಗಲಿ ದೇವರಿಗೆ ಮತ್ತು ಸಿರಿಸಂಪತ್ತಿಗೆ ದಾಸರಾಗಿರುವುದಿಲ್ಲವೆಂದು. ನೋಡಿರಿ, ಹಣದ ಆಸೆ, ಹಣಕ್ಕಾಗಿ ಇರುವಂತಹ ಅಪೇಕ್ಷೆ ಮನುಷ್ಯರಿಗೆ ಹಿಡಿದು ಪೀಡಿಸುವುದು ಅದೇ ಪ್ರಿಯರೇ. ದುಡ್ಡು ಸಂಪಾದಿಸಬೇಕು, ದೊಡ್ಡ ವ್ಯಕ್ತಿಯಾಗಬೇಕು, ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ಅದರ ಮೇಲಿರೋಷ್ಟು ಆಸಕ್ತಿ ದೇವರ ಮೇಲಿದೆಯಾ?
ಅದಕ್ಕಾಗಿ ಪಟ್ಟಷ್ಟು ಪ್ರಯಾಸ ದೇವರ ಸನ್ನಿಧಿಯಲ್ಲಿ ಕರ್ತನಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀರಾ? ವಾಕ್ಯ ಕೇಳಿದ ನಂತರ ಅನೇಕರು ತಮ್ಮ ಜೀವಿತದಲ್ಲಿ ಬೆಳೆಯಲಾರದಕ್ಕೆ ಕಾರಣ ಯೇಸು ಬಿತ್ತುವವನ ವಿಷಯದಲ್ಲಿ ಹೇಳಿದ ಸಾಮ್ಯದಲ್ಲಿ 3ನೇ ಸ್ಥಳದಲ್ಲಿ ಬಿದ್ದ ಬೀಜದ ಬಗ್ಗೆ ಹೇಳಿದೇನೆಂದರೆ, ಕೆಲವೊಂದು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದುವಂತೆ. ಏನಾಗಿವೆ ಆ ಮುಳ್ಳು ಗಿಡಗಳು? ಆ ಮುಳ್ಳು ಗಿಡಗಳು ಏನಾಗಿವೆ ಎಂದು ಒಮ್ಮೆ ನೋಡೋಣ ಬನ್ನಿ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ ಏನು ಹೇಳುತ್ತೆ ಎಂದು ನೋಡೋಣ ಬನ್ನಿ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಇವರು ವಾಕ್ಯ ಕೇಳಿದಾಗಿಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವೂ ಇತರ ವಿಷಯಗಳ ಮೇಲಣ ಆಸೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವವು. ಇತರ ಇಚ್ಛೆಗಳು ಒಂದು ವಿಧವಾದದ್ದು. ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ಅಪೇಕ್ಷೆಗಳು ಅಂದರೆ ಪ್ಯಾಷನ್. ಯೇಸು ಕ್ರಿಸ್ತನನ್ನು ಪ್ರೀತಿಸುವವನಿಗೆ ಏಕ ದೃಷ್ಟಿಯಿರುತ್ತೆ. ದೇವರಲ್ಲಿ ಆನಂದಿಸುವವನಾಗಿರ್ತಾನೆ. ಪ್ಲೆಷರ್ ಎನ್ನುವಂಥದ್ದು ಈ ಲೋಕದಲ್ಲಿ ಸಂತೋಷ ಎಂಬ ಪದವಾಗಲಿ, ಅಂದರೆ ಏನೋ ಅನುಭವಿಸುವುದರಲ್ಲಿಯೇ ಸಂತೋಷವಿದೆ. ಆ ವ್ಯಭಿಚಾರದಲ್ಲಿಯೋ, ಆ ಕುಡುಕುತನದಲ್ಲಿಯೋ, ಇಲ್ಲವೇ ಏನೋ ಒಂದು ದೊಡ್ಡ ಕಾರ್ಯ ಸಾಧಿಸುವಾಗ ಒಂದು ವಿಧವಾದ ರೀತಿಯಲ್ಲಿ ಎಲ್ಲರೂ ನನ್ನನ್ನು ಮೆಚ್ಚಿಕೊಳ್ಳುವಾಗ ಬಹಳ ಚೆನ್ನಾಗಿರುತ್ತೆ ಅಂದುಕೊಳ್ತೇವೆ. ಆದರೆ ಕರ್ತನಲ್ಲಿ ಆನಂದಿಸುವಷ್ಟು ತೃಪ್ತಿ, ಆಶೀರ್ವಾದ, ನಿಜವಾದ ದಿವ್ಯ ದಾನ ನಮಗೆ ಬೇರೆ ಎಲ್ಲಿಯೂ ಕೂಡ ಸಿಗ್ಲಿಕ್ಕಾಗೋದಿಲ್ಲ. ಕಷ್ಟಪಟ್ಟು ನಾವು ತಂದುಕೊಳ್ಳಲಿಕ್ಕಾಗಲ್ಲ. ಅವರನ್ನೋ ಇವರನ್ನೋ ಮೋಸ ಮಾಡಿ ಸಂಪಾದಿಸುವಂಥದ್ದೂ ಅಲ್ಲ. ಅದಕ್ಕೆ ದೇವರ ಸನ್ನಿಧಿಯಲ್ಲಿ ನಾವು ಮೊರೆಯಿಡುವಾಗ ಪೂರ್ಣ ಹೃದಯದಿಂದ ಮೊರೆಯಿಡಬೇಕು. ನಾವು ಮಾಡುವ ಪ್ರಾರ್ಥನೆ ಸ್ಪಷ್ಟವಾಗಿ ಇರಬೇಕು. ಅದು ತಿಪ್ಪೆಯಿಂದ ಕುಡಿದಾಗಿರಬಾರ್ದು. ಇಂಥ ಇಚ್ಛೆಗಳನ್ನೆಲ್ಲ ಇಟ್ಟುಕೊಂಡು ನನಗೆ ಅದನ್ನು ಕೊಡು ದೇವ್ರೆ, ಇದನ್ನು ಕೊಡು ದೇವ್ರೆ. ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದವುಗಳನ್ನು ನೀವು ಬೇಡುವ ಅಗತ್ಯತೆ ಏನಿದೆ? ನಿಮಗೆ ಏನೆಲ್ಲ ಬೇಕು ಎಂದು ದೇವರಿಗೆ ಮೊದಲೇ ಗೊತ್ತು. ಹಾಗಾಗಿ ವಿಸ್ತಾರವಾದ ಪದಗಳೊಂದಿಗೆ ನೀವು ಕೇಳುವ ಅಗತ್ಯವಿಲ್ಲ. ನಿಮ್ಮ ಕೋರಿಕೆಗಳೆಲ್ಲ ಆತನು ತೀರಿಸದೇ ಇರಬಹುದು, ಆದರೆ ನಿಮ್ಮ ಅವಶ್ಯಕತೆಗಳನ್ನೆಲ್ಲ ಖಚಿತವಾಗಿಯೂ ತೀರಿಸುತ್ತಾರೆ. ಎಂತಹ ಇಚ್ಛೆಗಳಿಂದ ನೀವು ಶೋಧಿಸಲ್ಪಡ್ತಾ ಇದ್ದೀರಿ? ಯಾವುದಕ್ಕೆ ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ? ಆ ಉದ್ಯೋಗಕ್ಕಾಗಿ ಆತುರತೆಯಿಂದ ಓಡ್ತಾ ಇದ್ದೀರಿ. ಆ ಬಿಸ್ನೆಸ್ ಮ್ಯಾಟರ್ಗಂತೂ ರಾತ್ರಿ ಹಗಲು ಊಟ ಮಾಡದೆ ಪ್ರಯಾಸ ಪಡ್ತೀರಿ. ಆ ಶರೀರ ಇಚ್ಛೆ ತೀರಿಸಿಕೊಳ್ಳುವುದಕ್ಕಾಗಿ ಎಷ್ಟು ಯುಕ್ತಿಯಿಂದ, ಎಷ್ಟು ಕನ್ನಿಂಗ್ ಆಗಿ, ಎಷ್ಟು ವೇಷಧಾರಣೆಯಿಂದ, ಎಷ್ಟು ಸುಳ್ಳಾಡಿ, ಎಷ್ಟು ಮೋಸ ಮಾಡುತ್ತಾ, ತಂದೆ ತಾಯಿಗಳಿಗೆ ಮೋಸ ಮಾಡುತ್ತಾ. ಇನ್ನು ವಿಚಿತ್ರವೇನೆಂದರೆ, ಈ ದಿನ ಗಂಡ ಹೆಂಡತಿ ಪರಸ್ಪರ ಒಬ್ಬರನ್ನೊಬ್ಬರು ಮೋಸ ಮಾಡಿಕೊಳ್ತಾ ತಮ್ಮ ಶರೀರ ಇಚ್ಛೆಗಳಿಗಾಗಿ ತವಕ ಪಡುವಂಥವರನ್ನು ನೋಡುವಾಗ ಎಷ್ಟು ಭಯಂಕರವಾದ ಪರಿಸ್ಥಿತಿಯಾಗಿದೆ ಎನ್ನುವುದು ದೇವರು ಗುರುತಿಸ್ತಿದ್ದಾರೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದು ನೀವು ಜಯಿಸಲಿಕ್ಕಾಗುತ್ತಾ ಇಲ್ಲ. ಶರೀರ ಇಚ್ಛೆಗಳನ್ನು ಬಿಟ್ಟು ಓಡಿ ಹೋಗು ಎಂದು ವಾಕ್ಯ ಹೇಳ್ತದೆ. ನಿಮ್ಮ ಭೋಗ ಇಚ್ಛೆಗಳನ್ನು ಬಿಟ್ಟು ಬಿಡಿಯಿರಿ. ನೀವು ಪ್ರಾರ್ಥಿಸುವಾಗ, ದೇವರೇ ನನ್ನ ಭೋಗಗಳ ನಿಮಿತ್ತ ನನಗೆ ಅದನ್ನು ಕೊಡಿರಿ, ಇದನ್ನು ಕೊಡಿರಿ ಎಂದು ಬೇಡಿಕೊಳ್ಳುವುದಲ್ಲ. ಈ ಭೋಗ ಇಚ್ಛೆಗಳಿಂದ ನನ್ನನ್ನು ಬಿಡಿಸಿ ನನಗಿರುವುದರಲ್ಲಿ ಸಂತುಷ್ಟನಾಗಿರುವುದಕ್ಕೆ ನನಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳಬೇಕು. ಈ ಲೋಕದಲ್ಲಿ ಎಷ್ಟೇ ಇದ್ರೂ ಕೂಡ ಅವುಗಳ ವಿಷಯದಲ್ಲಿ ನಮಗ್ಯಾಕೆ ಬೇಕು ಪ್ರಿಯರೇ ಚಿಂತೆ? ಅವೆಲ್ಲ ನಮಗೆ ಬೇಕೆಂದು ಕೋರಿಕೊಳ್ಳೋದೇಕೆ? ಎಷ್ಟು ವಿಸ್ತಾರವಾಗಿ ನಾವು ಒಂದು ವೇಳೆ ಸಂಪಾದಿಸಿಕೊಳ್ಳುವುದಾದರೆ ಅಷ್ಟೇ ಹೆಚ್ಚಾದ ಒತ್ತಡ ನಮಗುಂಟಾಗುತ್ತೆ ಎಂಬುದಾಗಿ ನಿಮಗೆ ಗೊತ್ತಾ? ಎಷ್ಟೇ ಧನವಂತರಾಗಬೇಕೆಂದು ಅಪೇಕ್ಷಿಸುವುದಾದರೆ ವಾಕ್ಯ ಹೇಳುತ್ತದೆ, ಹಣದ ಆಸೆಯು ಎಲ್ಲಾ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಕೆಲವರು ಅದರ ಉರುಳಿಗೆ ಒಳಗಾಗಿ ತಮಗೆ ತಾವೇ ಹಾನಿ ಮಾಡಿಕೊಳ್ತಿದ್ದಾರೆ. ಇಂದಿನಿಂದ ಯೇಸುವನ್ನು ಪೂರ್ಣ ಹೃದಯದಿಂದ ಪ್ರೀತಿಸಿರಿ. ನಿಮಗೇನು ಬೇಕಾಗಿದೆ ಅಂದರೆ ಯೇಸು ಬೇಕಾಗಿದ್ದಾರೆ. ಪ್ರಾರ್ಥನೆಯಲ್ಲಿ ನೀವು ಮೊಳಕಾಲು ಊರುವಾಗ ನಿಮಗೆ ಬೇಕಾದದ್ದೆಲ್ಲ ನೀವು ಹೇಳುವ ಅಗತ್ಯವಿಲ್ಲ. ಭೋಗದ ನಿಮಿತ್ತವಾಗಿಯೋ, ನಿಮ್ಮ ಅಂದರೆ ಲೋಕ ಸಂಬಂಧವಾದ ಧನಧಾನ್ಯದ ನಿಮಿತ್ತವೋ ನನಗೆ ಅದು ಬೇಕು ಇದು ಬೇಕು ಎಂದು ನೀವು ಬೇಡಿಕೊಳ್ಳುವುದಲ್ಲ ಪ್ರಿಯರೇ. ಪ್ರಭು ಯೇಸುವನ್ನು ದೃಷ್ಟಿಸಿ, ನಾನು ಇನ್ನೂ ಹೆಚ್ಚಾಗಿ ಪ್ರಭು ಯೇಸುವಿನಂತೆ ಮಾರ್ಪಡಬೇಕು. ಆತನ ಸನ್ನಿಧಿಯಲ್ಲಿ ಪರಿಶುದ್ಧಗೊಳಿಸಲ್ಪಡಬೇಕು, ಪವಿತ್ರಗೊಳಿಸಲ್ಪಡಬೇಕು. ಆತನಿಗೆ ಇಷ್ಟಕರವಾಗಿ ನಾನಿರಬೇಕು. ಆತನ ರಾಜ್ಯಕ್ಕೆ ವಾರಸುದಾರನಾಗಿರಬೇಕು. ದೇವರೇ, ನನ್ನನ್ನು ಪರಿಶುದ್ಧಗೊಳಿಸು, ನನ್ನನ್ನು ಶುದ್ಧಿಗೊಳಿಸು, ನನ್ನನ್ನು ನಿಮ್ಮ ಸಾಕ್ಷಿಯನ್ನಾಗಿ ಮಾಡಿಕೊಳ್ಳಿರಿ ಎಂಬುದಾಗಿ ನಂಬಿಕೆಯುಳ್ಳವರಾಗಿ ಪೂರ್ಣ ಹೃದಯದಿಂದ ನಾವು ಪ್ರಾರ್ಥಿಸುವಾಗ ದೇವರು ತಪ್ಪದೆ ನಮಗೆ ಜಯ ಕೊಡುತ್ತಾರೆ. ಯಾವುದು ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಈ ದಿನ ಮುಂದಕ್ಕೆ ಸಾಗಲಾರದ ಹಾಗೆ ನಿಮ್ಮನ್ನು ಆಟಂಕಪಡಿಸುತ್ತಾ ಇದೆ?
ಲೌಕಿಕ ಕಾರ್ಯಗಳು, ಧನಧಾನ್ಯ ಸಂಪಾದಿಸಿಕೊಳ್ಳಬೇಕೆಂಬ ಪ್ರಯಾಸವೋ, ಯವ್ವನ ಇಚ್ಛೆಗಳೋ, ಲೋಕದಲ್ಲಿರುವಂತಹ ವಸ್ತುಗಳಿಗಾಗಿಯೋ ವಾಹನಗಳಿಗಾಗಿರುವ ಆಸೆಯೋ, ದೇವರ ಸನ್ನಿಧಿಯನ್ನು ಅದು ಕದ್ದುಕೊಂಡು ಲೋಕ ಕಾರ್ಯಗಳಿಗಾಗಿ ತವಕ ಪಡುವಾಗ ನಿಮ್ಮ ಬದುಕಿನಲ್ಲಿ ಯಾವುದು ಕೂಡ ಮಾರ್ಪಡಲ್ಲ. ಮಾರ್ಥಳಿಗೆ ಯೇಸು ಹೇಳ್ತಾರೆ, ಮಾರ್ಥಳೆ ಮಾರ್ಥಳೆ, ನೀನು ವಿಸ್ತಾರವಾದ ಕೆಲಸಗಳನ್ನಿಟ್ಟುಕೊಂಡು ತೊಂದರೆ ಪಡುತ್ತಾ ಇದ್ದಿ, ಆದರೆ ಅವಶ್ಯಕವಾದದ್ದು ಒಂದೇ. ಮರಿಯಳು ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ. ಏನದು? ಆತನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಯೇಸುವಿನ ಬೋಧನೆ ಕೇಳ್ತಾ ಇದ್ದಳು. ಇದು ಬಹಳ ಮುಖ್ಯ ಪ್ರಿಯರೇ. ನಾವು ಪ್ರಾರ್ಥನೆಯಲ್ಲಿ ಆತನ ಸಂಗಡ ಮಾತಾಡುವುದು ಮುಖ್ಯವಲ್ಲ, ಆತನ ಮಾತು ನಾವು ಕೇಳುವುದು ಮುಖ್ಯವಾಗಿದೆ. ಆತನನ್ನು ಮಾರ್ಪಡಿಸುವುದಕ್ಕಾಗಿ ಅಲ್ಲ ನಾವು ಪ್ರಾರ್ಥನೆ ಮಾಡೋದು, ನಾವು ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ. ನಾವು ಆತನ ಮನಸ್ಸು ಮಾರ್ಪಡಿಸುವುದಕ್ಕಾಗಿ ಅಲ್ಲ ಪ್ರಿಯರೇ, ನಮ್ಮ ಮನಸ್ಸನ್ನು ನಾವು ಮಾರ್ಪಡಿಸಿಕೊಳ್ಳಬೇಕು. ನಮ್ಮ ಇಷ್ಟವನ್ನು ನೆರವೇರಿಸಿರಿ ಎಂಬುದಾಗಿ ಅಲ್ಲ ನಾವು ಪ್ರಾರ್ಥನೆ ಮಾಡೋದು. ದೇವರೇ, ನಿಮ್ಮ ಚಿತ್ತ ಮಾಡುವುದಕ್ಕೆ ನನಗೆ ಶಕ್ತಿ ದಯಪಾಲಿಸಿರಿ ಎಂದು ಬೇಡಿಕೊಳ್ಳಬೇಕು. ಅದಕ್ಕೆ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥಿಸಬೇಕೆಂದು, ಯುಕ್ತವಾಗಿ ಪ್ರಾರ್ಥಿಸಬೇಕೆಂದು ವಾಕ್ಯ ಹೇಳುತ್ತೆ. ಅನೇಕ ಸಾರಿ ಯುಕ್ತವಾಗಿ ಪ್ರಾರ್ಥಿಸೋದು ನಮಗೆ ಕೈಲಾಗಲ್ಲ. ಪರಿಶುದ್ಧಾತ್ಮನು ನಮ್ಮ ಪಕ್ಷದಲ್ಲಿದ್ದು ವಿಜ್ಞಾಪನೆ ಮಾಡುವ ಹಾಗೆ ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಾದರೆ, ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಾವು ದೇವರ ಸನ್ನಿಧಿಯಲ್ಲಿ ಕಾದಿರುವುದಾದರೆ, ದೇವರೇ, ನೀವೇ ನನಗೆ ಎಲ್ಲವೂ ಆಗಿದ್ದೀರಿ, ಸಮಸ್ತವೂ ನೀವೇ, ಯು ಆರ್ ಆಲ್ ಟು ಮೀ, ಇನ್ನು ನನಗೆ ಬೇರೆ ಯಾವುದು ಮುಖ್ಯವಲ್ಲ, ನೀವೇ ನನಗೆ ಮುಖ್ಯವಾಗಿದ್ದೀರಿ. ನಿಮ್ಮ ಸನ್ನಿಧಿಯನ್ನೇ ಹುಡುಕುತ್ತೇನೆ, ನಿಮ್ಮ ಚಿತ್ತವನ್ನೇ ಮಾಡುತ್ತೇನೆ, ನಿಮ್ಮ ಸಾಕ್ಷಿಯಾಗಿ ಬದುಕುತ್ತೇನೆ, ನಿಮ್ಮ ಪ್ರೀತಿಯಲ್ಲಿ ಬದುಕುತ್ತೇನೆ, ನಿಮ್ಮ ಪ್ರೀತಿಯನ್ನು ಇನ್ನೂ ಹೆಚ್ಚಾಗಿ ಸವಿಯುತ್ತೇನೆ. ನಿಮ್ಮ ಮೇಲೆಯೇ ನನ್ನ ಧ್ಯಾಸ, ನನ್ನ ಆಸೆ. ಯೇಸುವೇ, ನನಗಾಗಿ ಪ್ರಾಣ ಕೊಟ್ಟಿರುವ ಆತನಾಗಿರುವ ನಿಮಗಿಂತಲೂ ಮೀರಿದ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ. ನನ್ನನ್ನು ಸ್ವಸ್ಥಪಡಿಸಬಲ್ಲಂತಹ, ನನ್ನನ್ನು ಆದರಿಸಬಲ್ಲಂತಹ, ನನ್ನ ಕಣ್ಣೀರು ಒರೆಸಬಲ್ಲಂತಹ, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡಬಲ್ಲಂತಹ ದೇವರು ಈ ಪ್ರಪಂಚದಲ್ಲಿ ಮತ್ತೆ ಬೇರೆ ಯಾರೂ ಇಲ್ಲ, ನೀವು ಮಾತ್ರವೇ ಆಗಿದ್ದೀರಿ ಎಂದು ಪೂರ್ಣ ಹೃದಯದಿಂದ ದೇವರನ್ನು ನಂಬಿ ನೋಡ್ರಿ. ಅದ್ಭುತವಾದ ಸಾಕ್ಷಿಗಳನ್ನು ಅನುದಿನವೂ ನೀವು ಹೇಳುವವರಾಗಿರ್ತೀರಿ. ಅರ್ಧ ಭಕ್ತಿ ಅರ್ಧ ಲೋಕ. ಸ್ವಲ್ಪ ಹೊತ್ತು ಭಕ್ತಿ, ಉಳಿದ ಭಕ್ತಿಯನ್ನೆಲ್ಲ ಇಷ್ಟ ಬಂದಂತೆ ನಾವು ಬದುಕುತ್ತಾ ಇರೋದ್ರಿಂದ ಆತನ ಶಕ್ತಿ ಅನುಭವಿಸಲಿಕ್ಕಾಗುತ್ತಾ ಇಲ್ಲ, ಆತನು ಕೊಡುವ ಬಿಡುಗಡೆ ಅನುಭವಿಸಲಿಕ್ಕಾಗುತ್ತಿಲ್ಲ. ಆತನಲ್ಲಿ ನಿಜವಾಗ್ಲೂ ನಾವು ಆನಂದಿಸಲಿಕ್ಕಾಗದೆ ಬೇರೆ ಆನಂದಕ್ಕಾಗಿ, ವಿನೋದಗಳಿಗಾಗಿ ಎಲ್ಲೆಲ್ಲೋ ತಿರುಗಾಡುತ್ತಿದ್ದೇವೆ, ಏನೇನೋ ಪ್ರಯತ್ನ ಮಾಡ್ತಿದ್ದೇವೆ. ಯೇಸುವಿನಲ್ಲಿಯೇ ನಮ್ಮ ಆನಂದ, ಯೇಸುವಿನೊಂದಿಗೆ ನಮ್ಮ ವಿನೋದ, ಯೇಸುವಿನಲ್ಲಿಯೇ ನಮಗೆ ತೃಪ್ತಿ, ಯೇಸುವಿನೊಂದಿಗೆ ನಮ್ಮ ಜೀವಿತ ಎಂಬುದನ್ನು ಗುರುತಿಸುವಾಗ ನಮ್ಮ ಪಕ್ಷದಲ್ಲಿರುವಂತಹ ಕರ್ತನಿಗಾಗಿ ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಆತನ ಮಹಿಮೆಗಾಗಿ ನೀವೇನೇ ಮಾಡಿದರೂ ದೇವರ ಮಹಿಮೆಗಾಗಿ ಮಾಡಿರಿ ಎಂದು ಹೇಳಿದ ವಾಕ್ಯದ ಪ್ರಕಾರ, ಅಂದರೆ ಕೆಲಸ ಕಾರ್ಯ ಮಾಡಬಾರದು ಅಂತಲ್ಲ, ನಾವು ಅಡುಗೆ ಮಾಡುವುದರಲ್ಲಿ, ಮನೆ ಕೆಲಸ ಮಾಡುವುದರಲ್ಲಿ, ಉದ್ಯೋಗ ಮಾಡುವುದರಲ್ಲಿ, ವ್ಯಾಪಾರ ಮಾಡುವುದರಲ್ಲಿ ನಮ್ಮ ಧ್ಯಾಸ, ನಮ್ಮ ಆಸೆ, ನಾವು ಮಾಡುವ ಕಾರ್ಯಗಳಿಂದ ಉಂಟಾಗುವಂತಹ ಫಲಿತಾಂಶ ಯೇಸುವನ್ನೇ ಮಹಿಮೆ ಪಡಿಸುವಂಥದ್ದಾಗಿರಬೇಕು ಎನ್ನುವ ಹಾಗೆ ಬದುಕುವುದಾದರೆ ತೃಪ್ತಿಯುಳ್ಳವರಾಗಿ ಲೋಕದಲ್ಲಿ ಇರುವಂಥವರಾಗಿರ್ತೇವೆ. ಕೊರತೆ ಇಲ್ಲದವರಾಗಿ ದಾವೀದನ ಹಾಗೆ, ಯೆಹೋವನೇ ನನಗೆ ಕುರುಬನು, ನನಗೆ ಯಾವ ಕೊರತೆ ಇಲ್ಲ ಎಂದು ಹೇಳುವವರಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ಈ ಲೋಕದಲ್ಲಿ ನಾವು ಅನೇಕ ಆಸೆಗಳನ್ನಿಟ್ಟುಕೊಂಡು ನಿಮ್ಮ ಬಳಿಗೆ ನಾವು ಬರ್ತಿದ್ದೇವೆ ಹೊರತು ನಿಮ್ಮ ಹಾಗಿರಬೇಕೆಂಬ ಆಸೆ, ನಿಮ್ಮ ಚಿತ್ತ ಅರಿತುಕೊಳ್ಳಬೇಕೆಂಬ ಆಸೆ, ನಿಮಗಾಗಿ ಬದುಕಬೇಕೆಂಬ ಆಸೆ, ಪೂರ್ಣ ಹೃದಯದಿಂದ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಸಾಕ್ಷಿಯಾಗಿ ನಿಮ್ಮನ್ನು ಮಹಿಮೆ ಪಡಿಸಬೇಕೆಂಬ ತವಕ ಇಲ್ಲದಕ್ಕಾಗಿಯೇ ನಮ್ಮ ಬದುಕಿನಲ್ಲಿ ದೇವರೇ ಇನ್ನೂ ಹೆಚ್ಚಾದ ಕೊರತೆಗಳೊಂದಿಗೆ, ಇನ್ನೂ ಹೆಚ್ಚಾದ ಬಲಹೀನತೆಗಳೊಂದಿಗೆ ನಾವು ಸೋಲಿನ ಜೀವಿತವನ್ನೇ ಹೊಂದಿಕೊಳ್ತಿದ್ದೇವೆ. ಯಾರ್ಯಾರು ಈ ದಿನ ಪಾಪ ಇಚ್ಛೆಗಳಿಂದ, ಲೋಕ ಇಚ್ಛೆಗಳಿಂದ, ಶರೀರ ಇಚ್ಛೆಗಳಿಂದ, ಭೋಗ ಇಚ್ಛೆಗಳಿಂದ ಆಟಂಕಕ್ಕೊಳಗಾಗಿ ಶೋಧಿಸಲ್ಪಡ್ತಿದ್ದಾರೋ ಅಂಥವರನ್ನೆಲ್ಲ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ. ಈ ದಿನದಿಂದ ನಮ್ಮ ಆಸೆ, ನಮ್ಮ ಆನಂದ, ನಮ್ಮ ತೃಪ್ತಿ, ನಮ್ಮ ಸಮಸ್ತವು ನೀವೇ ಆಗಿದ್ದೀರಿ ಎಂದು ಒಪ್ಪಿಕೊಂಡು ನಿಮ್ಮನ್ನೇ ನಂಬುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಹಾಗೆಯೇ ನಿಮ್ಮ ವಿಜ್ಞಾಪನೆಗಳನ್ನು, ಇಲ್ಲವೇ ನಿಮ್ಮ ಪ್ರೇಯರ್ ಬರ್ಡನ್ಸ್
ಹಾಗೂ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ನೀವು ತಿಳಿಯಪಡಿಸಲು ಇಚ್ಛಿಸುವುದಾದರೆ 8939731313 ಎಂಬ ಈ ನಂಬರ್ಗೆ ಒಂದು ವಾಟ್ಸಾಪ್ ಮೆಸೇಜ್ ಅನ್ನು ಕಳಿಸಿಕೊಡಿರಿ. ನೀವು ಒಂದು ವೇಳೆ ಇತರ ದೇಶದವರಾಗಿರೋದಾದರೆ ನಿಮ್ಮಲ್ಲಿ ಕೂಡ ಬಹಳಷ್ಟು ಜನ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ವೀಕ್ಷಿಸಿ ದೇವರ ಅನೇಕ ಉಪಕಾರಗಳನ್ನು ಹೊಂದಿಕೊಳ್ತಾ ಇದ್ದೀರಿ ಎಂಬುದಾಗಿ ತಿಳಿಯಪಡಿಸುತ್ತಿದ್ದೀರಿ. ಮಾತ್ರವಲ್ಲ, ನಿಮ್ಮಲ್ಲಿ ಅನೇಕರು ಪ್ರೈಸ್ ರಿಪೋರ್ಟ್ಸ್ ಕೂಡ ಕಳಿಸಿಕೊಡ್ತಾ ಇದ್ದೀರಿ. ನೀವು ಕೂಡ 8939731313 ಎಂಬ ಈ ನಂಬರ್ಗೆ ವಾಟ್ಸಾಪ್ ಮುಖಾಂತರ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ. ದಯವಿಟ್ಟು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡುವುದನ್ನು ಮರೆಯಬೇಡಿ. ಯಾರಿಗಾದರೂ ಶೇರ್ ಮಾಡಿರಿ, ಅವರು ಕೂಡ ಆಶೀರ್ವಾದ ಹೊಂದುವ ಹಾಗೆ. ಪ್ರತಿದಿನ ಉದಯ ಕಾಲದಲ್ಲಿ 7 ಗಂಟೆಗೆ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದ ಮುಖಾಂತರ ದಿನಾಲು ವಾಕ್ಯ ಸಾರುತ್ತಿದ್ದೇವಲ್ಲವೇ ಈ ಯೂಟ್ಯೂಬ್ನಲ್ಲಿ. ಉದಯದಲ್ಲಿ ಅನುದಿನದ ಧ್ಯಾನ ಈ ಸೋಷಿಯಲ್ ಮೀಡಿಯಾದ ಮೂಲಕ ಪೋಸ್ಟ್ ಮಾಡುವಂತಹ ಈ ಸಂದೇಶ ಅನೇಕರಿಗೆ ಆಶೀರ್ವಾದಕರವಾಗಿರ್ತಾ ಇದೆ. ಅದಕ್ಕೆ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮಾತ್ರವಲ್ಲ, ಇತರರಿಗೂ ಕೂಡ ಇದರ ಕುರಿತಾಗಿ ತಿಳಿಯಪಡಿಸಿರಿ. ಈ ಸೇವೆಗಾಗಿ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ದಯಮಾಡಿ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.